ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ದಾಸೇನಹಳ್ಳಿಯ ನಿರ್ಗತಿಕರಿಗೆ ಮನೆ ಕಟ್ಟಿಸಿ ಇಂದು ಸಹಾಯ ಹಸ್ತ ನೀಡಿ ನಿರ್ಮಿಸಿದ ಮನೆಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ದರು. ಮನೆ ಕಂಡು ಸಂತಸಗೊಂಡ ಫಲಾನುಭವಿಗಳು ರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ನಮ್ಮ ಕನಸಿನ ಮನೆ ಕಟ್ಟಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ಯಾವ ಜನಪ್ರತಿನಿಧಿಯೂ ಮಾಡದ ಕೆಲಸವನ್ನು ಸಮಾಜ ಸೇವಕರಾದ ಎಂಎಲ್ಎ ರಾಮಣ್ಣರವರು ಮಾಡುತ್ತಿದ್ದಾರೆ. ಒಂದು ವೇಳೆ 2028 ನೆಲಮಂಗಲ ವಿಧಾನಸಭೆ ಚುನಾವಣೆಯಲ್ಲಿ ರಾಮಯ್ಯನವರು ಗೆದ್ದು ಶಾಸಕರಾದರೆ ನೆಲಮಂಗಲದ ಚಿತ್ರಣವನ್ನು ಬದಲಿಸುತ್ತಾರೆ. ಬಡವರ ನಿರ್ಗತಿಕರ ಮೇಲೆ ಕಾಳಜಿ ಇಟ್ಟಿರುವ ಎಂಎಲ್ಎ ರಾಮಣ್ಣರವರಿಗೆ ನೆಲಮಂಗಲ ಜನರು ಸಹಕಾರ ನೀಡಬೇಕು ಎಂದು ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದರು. ಸರ್ ನಮಸ್ತೆ. ಮತ್ತೆ ಇವತ್ತು ಬಿ ರಾಮಣ್ಣರದು ಬರ್ತ್ಡೇ ಇದೆ ಜೆಡಿಯು ಪಕ್ಷದಿಂದ. ಹಾಗಾಗಿ ತುಂಬಾ ಜನ ಬಡವ ಹೆಣ್ಮಕ್ಳಿಗೆ ಅಂಡ್ ಬಡವ್ರಿಗೆ ಏನು ವೃದ್ಧರಿದ್ದಾರೆ ಅಂಡ್ ಅನಾಥರಿದ್ದಾರೆ ಅಂಡ್ ಅವ್ರಿಗೆಲ್ಲ ಒಂದು ಫೀಲ್ ಅನ್ನ ದೂರ ಮಾಡಿದ್ದಾರೆ. ಹೇಗೆ ಅಂದ್ರೆ ಅವ್ರಿಗೆ ಎಷ್ಟಾಗುತ್ತೋ ಅನುಕೂಲ. ಎಷ್ಟೊಂದ್ ಜನ ಹೀಗೆ ಹೇಳ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಈಗ ಅಂದ್ರೆ ಒಂದು ರಾಜಕೀಯ ಅಂದ್ರೆ ಏನಾಗಿದೆ ಅಂದ್ರೆ ನಾವೇ ನೋಡ್ದಂಗೆ ಏನಾಗ್ತಾರೆ, ಈಗ ಒಂದು MLA ಅಂತ ಅಂದ್ರೆ MLA ಹಾಕು ಮುಂಚೆ ಏನ್ ಮಾಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿ ಹೋಕೆ ಒಂದು ಸರ್ ನಮಗೂ ಅನುಕೂಲ ಆಗಿದೆ. ಸೊ ನನ್ಗೆ ಇವತ್ತು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಗೆ ಅನುಕೂಲ ಆಗಿದ್ರಿಂದ ಸೊ ಹಂಗಾಗಿ ಏನ್ ಮಾಡ್ತಿದ್ದಾರೆ, ನಮ್ಗೆ ಈಗ ಒಂದು ಹಿಟ್ಕೆಯನ್ನ ಕೊಡ್ಸಿದಾರೆ ಅಂಡ್ ಡೆಸ್ಟ್ ಸಿಮೆಂಟ್ ಅನ್ನ ಕೊಡ್ತಿದ್ದೀನಿ. ಮತ್ತೆ ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾರೆ. ಇಟ್ಕೆ ಕೊಡ್ಸಿದ್ದಾರೆ. ಓಪನ್ ಆಗಿ ಸರ್ ಹೇಳ್ತಾರೆ. ಇಟ್ಕೆ ಕೊಡ್ಸಿದ್ದಾರೆ. ಓಕೆ, ಇಟ್ಕೆ ಕೊಡ್ಸಿದ್ದಾರೆ, ಮತ್ತೆ ಸಿಮೆಂಟ್ ಕೊಡಿಸ್ತೀವಿ, ಮತ್ತೆ ಡೆಸ್ಟ್ ಹೊಡಿಸ್ತೀವಿ ಅಂತ ಒಂದು ಧೈರ್ಯವನ್ನ ಕೊಡ್ತಾರೆ. ಜೊತೆಗೆ ನಾವಿದ್ದೀವಿ ನಿಮ್ಮ ಅಣ್ಣ ಕಣಮ್ಮ ಅಂತ ಹೇಳ್ತಾರೆ. ಸೊ ಎಲ್ಲ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಓಕೆ, ನೋಡ್ರಿ, ಕೆಲವರೆಲ್ಲ ಈಗ ಚುನಾವಣೆ ಬಂತು ಅಂತಂದ್ರೆ ಬರೀ ಭರವಸೆಗಳು ಕೊಡ್ತಾರೆ. ರಾಮಣ್ಣವರು ಭರವಸೆ ಕೊಡಲ್ಲ, ಅವ್ರ ಮನೆ ಸೂರ್ನ ಕಟ್ಕೊಡ ಅಂತ ಕೆಲಸ ಮಾಡ್ತಾರೆ, ಶಾಶ್ವತವಾಗಿ ಉಳಿಯಂತ ಕೆಲಸ ಮಾಡ್ತಾರೆ. ಸರ್ ಇದು ಅಭಿಪ್ರಾಯ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಇಂಥ ವ್ಯಕ್ತಿ ಹೋಗಿ ಗೆಲ್ಬೇಕು. ಯಾಕೆಂದ್ರೆ ಒಂದು ಸಪೋರ್ಟಿವ್ ಆಗಿ ಅಂದ್ರೆ ಎಲ್ಲರಿಗೂ ಈಗ ಮನೆ ಕಟ್ಟಿಸ್ಕೊಡೋದು, ಯಾಕೆ ಏನೋ ಒಂದು ಕೊಡಿಸ್ಬೋದು ಇಲ್ಲ ಅಂತಲ್ಲ, ಬಟ್ ಮನೆನೇ ಕಟ್ಟಿಸ್ಕೊಡ್ತಾ ಇದಾರಲ್ಲ, ತುಂಬಾ ಹೆಲ್ಪ್ ಆಗುತ್ತೆ ಸರ್. ಗುಡಿಸಲು ಮುಕ್ತ ನೆಲಮಂಗಲದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಎಂಎಲ್ಎ ರಾಮಣ್ಣ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇವತ್ತು ನಮ್ಮ ಮಾಕಿನಹಳ್ಳಿ ರಂಗನಾಥ್ ಅಂತ ನಾನು ಇವತ್ತೇನು ವಿಶೇಷ ಅಂದರೆ JDU ಜಿಲ್ಲಾ ಅಧ್ಯಕ್ಷರು ರಾಮಣ್ಣವ್ರದ್ದು ಹುಟ್ಟುಹಬ್ಬ ಇವತ್ತು. ಅವರು ಒಂದು ಕನ್ಸ್ಕೊಂಡಿದ್ರು, ನಾನು ನೆಲಮಂಗಲ ತಾಲೂಕಲ್ಲಿ ಪ್ರತಿ ಹಳ್ಳಿಲೂ ಗುಡಿಸಲು ಮುಕ್ತ ಮಾಡ್ತೀನಿ ರಂಗನಾಥ್ ಅಂತ ನನ್ನ ಕೈಲಿ ಹೇಳಿದರು. ಇದು ಹೇಳ್ಬಿಟ್ಟು ಒಂದು ಮಂತ್ ಆಯಿತು. ಇದನ್ನು ಕಟ್ಕೊಂಡು ಕೊಟ್ಟಿದ್ದಾರೆ ಅವ್ರಿಗೆ, ಎಲ್ಲ ಫುಲ್ ಅವ್ರದ್ದೇ ಮೆಟೀರಿಯಲ್ಲು ಕಟ್ಟಿ ಇವತ್ತು ಕೊಟ್ಟಿದ್ದಾರೆ. ಕಟ್ಟಿ ಕೊಟ್ಟಿದ್ದಾರೆ. ಏನು ವಿಶೇಷ ಅಂದರೆ ಇವತ್ತು ಅವ್ರದ್ದು ಹುಟ್ಟುಹಬ್ಬ ಎಲ್ಲ ಜನ ಸೇರ್ಕೊಂಡಿದ್ದೀವಿ, ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಸಂತೋಷ ಆಗ್ತಿದೆ. ಇವತ್ತು ಗುಡಿಸಲು ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಕಿನಹಳ್ಳಿಲಿ. ಎಷ್ಟೋ ಜನ ಬಂದರೂ ಈ ಥರ ಮನುಷ್ಯ ಎಲ್ಲೂ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ. ಏನಂದರೆ ಸ್ವಂತ ದುಡ್ಡಿಂದ ಯಾವುದೇ ಸರ್ಕಾರದ ಅನುದಾನ ಇಲ್ಲ, 10 ರೂಪಾಯಿ ಯಾವುದೂ ಇದಿಲ್ಲ ಅವ್ರಿಗೆ. ಅದ್ರ ಅಧಿಕಾರನೇ ಇಲ್ದಂಗೆ ತಗೊಂಬಂದು ಅವ್ರ ಸ್ವಂತ ದುಡ್ಡಿಂದ ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಯಾರು ಈ ಥರ ಮಾಡೋಕ್ಕಾಗಿರಲಿಲ್ಲ. 50,000 ಮತದಿಂದ ನೆಲಮಂಗಲ ಜನತೆ ಗೆಲ್ಲಿಸ್ಬೇಕು ಅಂತ ನೆಲಮಂಗಲ ಜನದ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸರ್ ಅವ್ರಿಗೆ ಶನ್ಮಾತ್ಮ ಜಾಸ್ತಿ ಐಸ್ ಕೊಟ್ಟು ಇನ್ನೂ ಜನಕ್ಕೆ ಜಾಸ್ತಿ ಸೇವೆ ಮಾಡಲಿ ಅಂತ ಇಷ್ಟಪಡ್ತೀನಿ ಸರ್ ನಾನು. ಬಡವರ ಕನಸಿಗೆ ಆಸರೆಯಾದ ಈ ಯೋಜನೆ ನೆಲಮಂಗಲ ತಾಲೂಕಿನ ಅಭಿವೃದ್ಧಿಗೆ ಮತ್ತೊಂದು ಮೈಲಿಗಲ್ಲು. ಪರಮಾತ್ಮ ಅದೇ ಥರ ಆಶೀರ್ವಾದ ಮಾಡಿ ನಮಗೆ ಇನ್ನೂ 10 ಜನ ಸೇವೆ ಮಾಡೋಕ್ಕೆ ಖಂಡಿತ ಮಾಡಬೇಕು. ಮಾತಾಡಿ ನಿಮ್ಮ ಮೊಮ್ಮಲೆ ಮಾತಾಡಿ. ನನಗೆ ಮಾತು ಕೊಟ್ಟಿದ್ದು, ಪಾಪ ನಿನಗೆ ಏನಾಗ್ಲಪ್ಪ, ನೀನು 1-2 ಮಾಡಿಕೊಡ್ತೀನಿ. ನನ್ನ ತಾಯಿ ಇರುವಾಗ ಒಂದು ಮಾತು ಕೊಟ್ಟಿದ್ದು, ಈ ತಾಯಿ ಮುಂದಲೇ ಆಶೀರ್ವಾದ ಮಾಡೋದ್ರು ಅವರು. ನಿನಗೆ 2 ಮಾಡಿ ಅಜ್ಜಿ ಜೀವಂತವಾಗಿರುವಾಗ ನಾನು ರಂಗನಾಥ್ ಒಂದು ಮನೆ ಕಟ್ಕೊಡ್ಬೇಕು ಅವರಿಗೆ ಅಂತ ಮಾತು ಕೊಟ್ಟಿದ್ರು ಅವರು. ಆ ಮಾತನ್ನು ಇವತ್ತು ಉಳಿಸಿ ಸಾಬೀತುಪಡಿಸೋರು. ಅದು ಒಂದು ಮಾತು. ಎಷ್ಟೋ ರಾಜಕಾರಣಿಗಳು ಗೆಲ್ತಾರೆ, ಅವ್ರಿಗೇನೂ ಸೇವೆ ಮಾಡೋಕ್ಕಲ್ಲ, ಸರ್ಕಾರದ ಸೇವೆ ಸಿಗ್ತದೆ, ಆ ಸೇವೆನೂ ದುರುಪಯೋಗ ಪಡಿಸ್ಕೊತಾರೆ. ಆದರೆ ಇವರು ತನ್ನ ಕೈಯಿಂದ
ಇಷ್ಟು ನೆರಳು ಮಾಡೋದಕ್ಕೆ ಕಾರಣಕರ್ತರಾಗಿರೋದು ಇವತ್ತು ನಿಂತವ್ರೆ. ಇವರಿಗೆ ಭಗವಂತ ಇನ್ನೂ ಹೆಚ್ಚು ಆ ಶನಿ ಮಹಾದೇವ ಆಶೀರ್ವಾದ ನೀಡಿ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಜನಗಳ ಸೇವೆ ಮಾಡೋಕ್ಕಲ್ಲಿ ಎಷ್ಟೋ ದೀಪಗಳು ಇವತ್ತು ಉರಿಸ್ತಾ ಇದ್ದಾರೆ, ಬೆಳಕರಿಸ್ತಾ ಇದ್ದಾರೆ. ಅದನ್ನು ನೋಡಿ ಅವರು ನೆರಳಲ್ಲಿ ಕತ್ತಲಿದ್ರು, ಅವ್ರಿಗೆಲ್ಲ ನೆರಳು ಮಾಡಿಕೊಟ್ಟರು. ಎಷ್ಟೋ ಜನ ಮನೆ ಇಲ್ಲದೆ ಪಾಪ ಗುಡಿಸ್ದಲ್ಲಿರೋರು, ಎಂದು ಬಂದು ಎಲ್ಲ ಒದ್ದಾಡ್ತಾ ಇರೋರು, ಅಂಥವ್ರಿಗೆ ಗುರುತಿಸಿ ತನ್ನ ಕೈಯಿಂದ ಸೇವೆ ಮಾಡ್ತಾ ಬಂದರೆ ನಿಜವಾಗ್ಲೂ ಅವರಿಗೆ ಕೋಟಿ ನಮನ. ಇಷ್ಟೊಂದು ನಿಜವಾಗ್ಲೂ ಅವ್ರಿಗೆ ಇನ್ನೂ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ಶನಿ ಜಯಂತಿ ಆ ದಿನ ನನಗೆ ಮಾತು ಕೊಟ್ಟಿದ್ರು, ನಾವು ಪರಮಾತ್ಮನ ಸೇವೆಗೆ ಅವತ್ತು ಬಂದಿದ್ದ ದಿನ ನಾನು ಇಟ್ಟಿಗೆ ರಂಗನಾಥ್ ಇವತ್ತು ತೊಗೊಂಡೋಗಿ ಸೋಮವಾರ ಬಿಡಿಸು ಅಂತ ಹೇಳಿದರು. ಆ ದಿನನೇ ಇಡಿಸಿರು. ಎಲ್ಲ 1.5 ತಿಂಗಳಲ್ಲಿ ನೆರಳು ಮಾಡಿಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಮಾಡಿಕೊಟ್ಟವ್ರೆ. ಆ ಪರಮಾತ್ಮ ಇವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಜನಗಳ ಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಪರಮಾತ್ಮ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ಇದೇ ಸಾಕ್ಷಿ ನಮ್ಮ ಪ್ರಮಾಣ ಮಾಡಿದ್ರು, ಇವತ್ತು ನಾನು ನೆರಳು ಮಾಡಿಕೊಡ್ಬೇಕು. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ ಅಂತಸ್ತೆಲ್ಲ ಕೊಟ್ಟು